ಸುತ್ತಿಗೆ ಬಿತ್ತಿನ ಪ್ರಶ್ನೆ 2361 ಆಗುತ್ತೆ. ಅದ್ರ ಬದಲಿಗೆ ಬೆಂಗಳೂರಲ್ಲಿ ನಮ್ಮ ಜಮೀರಣ್ಣ ಅವರು ಇದ್ದಾರೆ. ನಾವು ಎಲ್ಲ ಮುಖ್ಯಮಂತ್ರಿಗಳ ಬಹುಮಹಡಿ ಯೋಜನೆ ಅಂತ ವರ್ಟಿಕಲ್ ಆಗಿ ಕಟ್ತಾ ಇದ್ದೇವೆ. ಆ 22 ಬದಲಿಗೆ 1 ಎಕರೆಯಲ್ಲಿ 200ವರೆಗೂ ಕಟ್ಬೋದು. ಈಗ ಕಟ್ತಾ ಇದ್ದಾರೆ, ಅದು ನಮ್ಮ ಕ್ಷೇತ್ರದಲ್ಲಿ ಕಟ್ತಾ ಇದ್ದಾರೆ. ಜನಗಳಿಗೆ ನಾವು ಹಂಚಿಕೆ ಮಾಡ್ತಾ ಇದ್ದೇವೆ. ಸೊ ಸಜೆಷನ್ ಅಷ್ಟೇ, ಅದು ನೀವು ಅವ್ರಿಗೆ ಬಿಟ್ಟಿದ್ದು. ಆ ರೀತಿ ಬಹುಮಹಡಿ ಕಟ್ಟಿಬಿಟ್ರೆ ಚಾಮರಾಜಾಗೂ ಕೊಡ್ಬೋದು, ನರಸರಾಜಾಗೂ ಕೊಡ್ಬೋದು, ಚಾಮುಂಡೇಶ್ವರಿಯಲ್ಲಿ ಯಾರು ಅರ್ಜಿ ಹಾಕ್ತಾರೆ ಎಲ್ಲರಿಗೂ ಕೊಡ್ಬೋದು. 2-3 ಸಾವಿರ ಮನೆ ಕಟ್ಬೋದು. ಆವಾಗ ನಿಜವಾಗಿ ಲ್ಯಾಂಡನ್ನು ಯೂಟಿಲೈಸ್ ಮಾಡ್ಕೊಂಡಕ್ಕಾಗತ್ತೆ. ಇಲ್ಲ ಸೈಟ್ ಕೊಡಕ್ಕೆ ಹೋದರೆ ನಿಮಗೂ ಬೇಕು, ನನಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಮೊಮ್ಮಕ್ಕಳಿಗೂ ಬೇಕು, ಎಲ್ಲ ನಮ್ಮಂಥವ್ರಿಗೆ ಹೋಗ್ಬಿಡ್ತದೆ. ನಿಜವಾಗಿ ವಸತಿ ರೈತರಿಗೆ ಕೊಡಬೇಕು ಅಂದರೆ ವರ್ಟಿಕಲ್ ಮಾಡೋದು ಸೂಕ್ತ. ನನ್ನ ಸಲಹೆ ಅದು. ತಾವು ವಸತಿ ಸಚಿವರು ತೀರ್ಮಾನ ಮಾಡ್ಬೋದು. ಜಾಗದ ಸಮಸ್ಯೆ ಇತ್ಯರ್ಥ ಮಾಡಲಿಕ್ಕೆ ಮುಂದಿನ ವಾರದಲ್ಲಿ ಸಭೆ ಮಾಡ್ತೇವೆ. ಯಾವ ಥರ ತಾವು ಮುಂದೆ ರೇಟ್ ಫಿಕ್ಸ್ ಮಾಡ್ತೀರಿ, ಮಾಡಬೇಕು, ನಮ್ಮ ತಾಲೂಕು ಪೂರ್ತಿ ಸಮಜನ ಭೂಮಿ ಆಗಬೇಕು ಅನ್ನೋ ಒತ್ತಾಯ. ಓಕೆ, 9 ಇಲ್ಲದೆ ಇರುವಂಥದಕ್ಕೆ ಬರುವ ಒಂದು 15 ದಿನದ ಒಳಗಡೆ ಒಂದು ಕಾದಿರಿಸುವಂಥದ್ದನ್ನು ಮಾಡೋಣ. ಅದು ಅಲ್ಲದೆ ಅದು ಸೂಕ್ತ ಅಲ್ಲ ಅಂತ ಕಂಡು ಬಂದ ಸಂದರ್ಭದಲ್ಲಿ DC ಅವರು ಸ್ಥಳೀಯವಾಗಿ ಯಾರಾದರೂ ಖಾಸಗಿಯವರು ಕೊಡೋ ಆಗಿದ್ರೆ, ನಮಗೆ ಎಟುಕುವ ದರದಲ್ಲಿ ಸಿಗುವ ಆಗಿದ್ರೆ ಅದನ್ನು ಪ್ರಸ್ತಾವನೆ ಕಳಿಸ್ಲಿಕ್ಕೂ ನಾನು ಹೇಳ್ತೇನೆ. ಅದಕ್ಕೂ ಕೂಡ ನಾವು ಒದಗಿಸ್ಕೊಡ್ತೇವೆ. ಎರಡನೇದು ಅವ್ರು ಕೇಳಿದ ಪ್ರಶ್ನೆ, ಅದಕ್ಕೆ ಕಾಂಪೌಂಡು, ನೀರಿನ ವ್ಯವಸ್ಥೆ, ಅದು ನಾವು ಗ್ರಾಮ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗತ್ತೆ. ನರೇಗಾದಲ್ಲಿ ಅದೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಎಸ್ಟಿಮೇಟೇ ಇದೆ. ಕಾಂಪೌಂಡ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡುವಂಥದ್ದು ಗ್ರಾಮ ಪಂಚಾಯಿತಿಯವ್ರು ಮಾಡಿಕೊಡ್ಬೇಕು. ನಾನು ಅವರಿಗೆ DC ಅವ್ರಿಗೆ ಹೇಳ್ತೇನೆ, CO ಅವ್ರಿಗೆ ಸೂಚನೆ ಕೊಡಲಿಕ್ಕೆ, ಇದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನರೇಗಾ ಕಾರ್ಯಕ್ರಮ ಉಪಯೋಗಿಸಿ ಮಾಡಲಿಕ್ಕೆ. ನರೇಗಾ ಮುಂದೆ ಏನಾಗುತ್ತೆ ನೋಡೋಣ, ಬಟ್ ಯಾವುದಾದ್ರೂ ಒಂದು ಪ್ರಾವಿಷನ್ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. 17,000 ಏನು ಅಶೋಕಣ್ಣವರೇ, 17,969 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದು ಎನ್ಕ್ರೋಚ್ಮೆಂಟ್ ಮಾಡಿರೋದು ಯಾರು? ಯಾವ ದೇವಸ್ಥಾನ ಅಲ್ಲ, ಯಾರು ಬೇರೆಯವರಲ್ಲ, ಈ ಮುಸ್ಲಿಂ ಸಮಾಜದವರೇ. ಈಗ ಅಫ್ಜಲ್ಪುರಲ್ಲೂ ಎನ್ಕ್ರೋಚ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ 30 ಪ್ರಾಪರ್ಟಿದಲ್ಲಿ, ಅದು ಬೇರೆಯವ್ರು ಯಾರೂ ಇಲ್ಲ, ಮುಸ್ಲಿಮವರೇ ಎನ್ಕ್ರೋಚ್ಮೆಂಟ್. ಆ ಎನ್ಕ್ರೋಚ್ಮೆಂಟ್ ತೆಗಿಬೇಕಂತಾನೆ ನಾನು ವಫ್ ಅದಾಲತ್ ಅಂತ ಮಾಡಿದೆ. ತಾವು ಅದಕ್ಕೆ ದೊಡ್ಡ ಬೆಲ್ಗಾಲಮಲ್ಲಿ ರಂಪ ಮಾಡಿದೆ. ಅದೇ ಇಲ್ಲ ಹೇಳ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇರೋದು, ಅದು ಮಾಡಿದ ಹಿನ್ನೆಲೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನೂ 30ಅಲ್ಲಿ 23 ಸಮಸ್ಯೆನ ಬಗೆಹರಿಸಿದ್ದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳುತ್ತೆ.